ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ಸರ್, ಇವತ್ತಿಂದು ಹಿಂದೂ ಮಹಾಸಭಾ ಗಣಪತಿನಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಏರ್ಪಡಿಸಿಕೊಂಡಿದ್ದೀರಾ? ಹೌದು, ವಿಶೇಷವಾಗಿ ಏರ್ಪಾಡು ಮಾಡ್ಕೊಂಡಿದ್ದೀರಾ. ಇದು ಸುಮಾರು 34 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಈ ಸೇವೆ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತಾ ಇದೆ. ಏನು ಅನ್ನಿಸ್ತಾ ಇದೆ ನಿಮಗೆ ಜನಗಳು ಸಪೋರ್ಟಿಗೆ ಅಂದರೆ ಈ ರೀತಿ ಒಂದು ಅನ್ನದಾನವನ್ನು ಏರ್ಪಾಡು ಮಾಡೋದ್ರಿಂದ? ಜನಗಳು ಕೊಡ್ತಾ ಇದ್ದಾರೆ, ನಾವು ಜನಗಳು ಕೊಡೋಣ ಏನು. ಆ ಸೇವೆಗೆ ಅವಕಾಶ ಸಿಗೋದು ಭಾಳ ಕಮ್ಮಿ. ಆ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ, ಈ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ. ವಿಘ್ನೇಶ್ವರ ಮಾಡ್ತಾ ಇದ್ದೀರಾ ಸರ್? 34 ವರ್ಷ ಸತತವಾಗಿ ಅನ್ನದಾನ ಹೌದು ಮಾಡ್ತಾ ಇದ್ದೀರಾ? ಹೌದು. ಅಂದ್ರೆ ಈ ಜನಗಳು ನಿಮ್ಗೆ ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತಾರೆ? ಕೆಲವರು ಅಕ್ಕಿ ಕೊಡಿಸ್ತಾರೆ, ಕೆಲವರು ದುಡ್ಡು ಕೊಡ್ತಾರೆ, ಏನು ಬೇರೆ ಬೇರೆ ರೀತಿಯಲ್ಲಿ ಅವ್ರು ಏನೇನು ಸಹಾಯ ಇದೆ. ನಾವು ಯಾರ ಹತ್ರನೂ ಒತ್ತಾಯ ಪೂರ್ವಕವಾಗಿ ಯಾವುದೂ ಕೇಳೋದಿಲ್ಲ. ಅವ್ರು ಏನು ಕೊಡ್ತಾರೆ ಪ್ರೀತಿ ಅವ್ರವ್ರ ಹೌದು, ಅವರ ಭಕ್ತಿ ಅನುಸಾರ ಅದನ್ನ ಕೊಡ್ಬೋದು, ಏನಾದ್ರೂ ಮಾಡ್ಬೋದು. ಹೌದು ಹೌದು ಅಷ್ಟೇ. ಅದೇ ಸರ್, ಈ ವರ್ಷದ ವ್ಯವಸ್ಥೆ ಆಗಿತ್ತು ಯಾವ ರೀತಿ ಇದೆ ಹಿಂದೂ ಮಹಾಸಭಾ ಗಣಪತಿ? ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಈ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿದೆ. ಹೌದು ಹೌದು. ಪ್ರತಿ ವರ್ಷವೂ ಒಂದೊಂದು ರೀತಿಯಲ್ಲಿ ಗಣಪತಿಯಲ್ಲಿ ವಿಶೇಷತೆ. ಈ ಸರಿ ಕಮಲದಲ್ಲಿ ಅರಳಿದ ಗಣಪತಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ಆನೆ ಮೇಲೆ ಕೂತ್ಕೊಂಡಿರೋದು ಬೇರೆ ಬೇರೆ ಇದರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಈ ಸರಿ ಕಮಲದಲ್ಲಿ ಕೂತ್ಕೊಂಡಿರುವ ಒಂದು ಗಣಪತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ, ಒಳ್ಳೆ ವಿಜೃಂಭಣೆಯಿಂದನೂ ನಡೀತಾ ಇದೆ. ಈಗ ಮೆರವಣಿಗೆ ಹೊಸಮನೆ ಸರ್ಕಲ್ಲಿಂದ ವಾಪಸ್ ಬರ್ತಾ ಇದೆ. ಅಂದ್ರೆ ಇದೇ ಮಾರ್ಗವಾಗಿ ಲೋವರ್ವರೆಗೂ ಹೋಗ್ತದೆ, ಅಲ್ಲಿಂದ ವಾಪಸ್ ನಗರಸಭೆ ಹತ್ರ ಬಂದು ಒಳ್ಳೆ ವಿಸರ್ಜನೆ ಆಗುತ್ತೆ. ನಗರಸಭೆ ಮುಂಭಾಗದಲ್ಲಿ ಆ ಸರ್ಕಲ್, ಗಾಂಧಿ ಸರ್ಕಲ್ಗೆ ಹೋಗಿ ಬಂದು ನಗರಸಭೆ ಹತ್ರ ವಿಸರ್ಜನೆ ಆಗುತ್ತೆ. ಎಷ್ಟು ಗಂಟೆಗೆ ವಿಸರ್ಜನೆ ಆಗುತ್ತೆ ಸರ್? ಒಂದು 8ರಿಂದ 9 ಒಳಗಡೆ. 8ರಿಂದ 9 ಗಂಟೆ ಹೊತ್ತಿಗೆ ವಿಸರ್ಜನೆ ಆಗುತ್ತೆ. ನಿಮ್ಮ ಹೆಸರು? ಶೇಖರ್ ಅಂತ ಹೇಳಿ. ನೀವು ಮೂಲ ಭದ್ರಾವತಿಯವರ? ಹೌದು. ಈ ಒಂದು ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀವಿ? ಈ ವ್ಯವಸ್ಥೆ ಅಂದರೆ ಹಿರಿಯ ನಾಗರಿಕ ಅಂತ ಇವರೆಲ್ಲ ಸೇರಿಕೊಂಡು 34 ವರ್ಷದಿಂದ ಮಾಡ್ಕೊಬಂದಿದ್ರು. ಅದಕ್ಕೆ ನಾವು ಸ್ನೇಹಿತರ ಬಳಗವಾಗಿ ಸೇರಿಕೊಂಡು ಅದೇ ರೀತಿಯಾಗಿ ನಾವು ಮುಂದುವರಿಸ್ಕೊಂಡು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಈ ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನಾ ಗಣಪತಿಯ ವಿಸರ್ಜನೆ ದಿನದಂದು ಅನ್ನದಾನ ಮಾಡಬೇಕು ಅಂತಲೂ ಹೊರಟಿದ್ದೀವಿ. ಹಿರಿಯರಾದಂಥ ಅವರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಬಂದು ಇದನ್ನು ಇದೇ ರೀತಿಯಾಗಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾವು ಕೇಳ್ಕೊಳ್ತೇವೆ. ಅಂದರೆ ವಿಘ್ನೇಶ್ವರನ ದರ್ಶನಕ್ಕೆ ಬಂದವರು ಯಾರು ಕೂಡ ಉಪವಾಸ ಹೋಗಬಾರ್ದು, ಏನೋ ಸಾಯ ತನಕ ದುಡಿತಾ ಇರ್ತೀವಿ. ಅದರಲ್ಲಿ ಒಂದು ದಿನ ನಾವು ಸೇವೆ ಮಾಡೋಣ ಅಂತ ಹೇಳಿ ಅನ್ನದಾನ ಸಂದರ್ಭಣೆಯನ್ನು ಇಟ್ಕೊಂಡು ಎಲ್ಲ ಹಳ್ಳಿಗಳಿಂದ ಬಿಡ್ತೀವಿ. ಅನ್ನ ಸಿಗೋದಿಲ್ಲ, ನೀರು ಸಿಗೋದಿಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕಂತ ನಾವು ತುಂಬ ಕುತೂಹಲದಿಂದ ಈ ಒಂದು ವ್ಯವಸ್ಥೆಯನ್ನು ಏರ್ಪಡ್ಕೊಂಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಮಹೇಶ್ ಅಂತೇಳಿ. ಅಂದರೆ ಸರ್, ಈ ಅನ್ನ ಸಂದರ್ಭದ ಬಗ್ಗೆ ಏನು ಹೇಳ್ತೀರಾ? ಇದು ಅನ್ನ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸ್ನೇಹಿತರ ಬಳಗ ವತಿಯಿಂದ ಶ್ರೀ ಶನೇಶ್ವರ ಯುವಕರ ಸಂಘದಿಂದ ನಾವು ಎಲ್ಲರೂ ಒಟ್ಟಾಗಿ ಯಾರು ಭೇದ ಭಾವ ಇಲ್ಲದಾಗೆ ಎಲ್ಲರೂ 2-3 ದಿನದಿಂದ ಮುಂಜಾಗ್ರತೆಯಿಂದ ಇದ್ದು ಯಾರಿಗೂ ತೊಂದರೆ ಆಗಲ್ದಾಗೆ ಅನ್ನ ಪ್ರಸಾದವನ್ನು ಕೊಡಲು ಏರ್ಪಡಿಸ್ತೀವಿ. ಹಿಂದೆ 34 ವರ್ಷದ ಕೆಳಗಡೆ ನಾವೆಲ್ಲ ಕಡಲೆಕಾಳು ಕೊಡ್ತಾ ಇದ್ದು. ಕಡಲೆಕಾಳು ಅಂದರೆ ಗಣಪತಿ ಬರುವಾಗ ಕಡಲೆಕಾಳು ಕೊಡ್ತಾ ಇದ್ದು ಸ್ವಲ್ಪ ಮಟ್ಟಿಗೆ. ಆವಾಗ ಇಷ್ಟು ಜನ ಸೇರ್ತಾ ಇರಲಿಲ್ಲ. ಈಗ ವರ್ಷ ಹೋಗ್ತಾ ಜನ ಜಾಸ್ತಿ ಸೇರ್ತಾ ಇದೆ. ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೈನಾ ಅಂದರೆ ಹೊಸಮನೆಯಲ್ಲಿ ಭಾರಿ ಒಂದು ಹಬ್ಬದ ವಾತಾವರಣ. ಈಗ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಅಂದರೆ 15 ದಿನದಿಂದ ಮುಂಚೆನೇ ನಾವು ಒಂಥರ ಹಬ್ಬದ ವಾತಾವರಣವಾಗಿ ನೋಡಲಿಕ್ಕೋಸ್ಕರ ಖುಷಿ ಪಡ್ತಾ ಇದ್ದೀವಿ. ಯಾಕಂದರೆ ಇನ್ನು ಮುಂದೆ ನಾವು ಇನ್ನೂ ಜಾಸ್ತಿ ಜನ ಸೇರಿ ಇದಕ್ಕಿಂತ ಹೆಚ್ಚು ಜನ ಸೇರಿ ಒಂಥರ ಹಬ್ಬದ ವಾತಾವರಣ ಮಾಡ್ಬೇಕಂತೇಳಿ ನಾವು ಭಾರಿ ಒಂದು ಖುಷಿಯಿಂದ ಇದ್ದೀವಿ. ನಾವೀಗ ನಮ್ಮ ಸ್ನೇಹಿತರ ಬಳಗ ಶನೇಶ್ವರ ಯುವಕರ ಸಂಘದಿಂದ ನಾವು ಸುಮಾರು ಒಂದು 15 ದಿನದಿಂದ ನಾವು ಒಂದು ಹಬ್ಬದ ವಾತಾವರಣ ಮಾಡಬೇಕಂತ ಹೇಳಿ ನಾವು ಇದನ್ನೊಂದು ನೀಟಾಗಿ ಒಂದು ಪ್ರಸಾದ ವಿನಿಯೋಗ ಮಾಡ್ಬೇಕಂತ ಹೇಳಿ ನಾವು ಇದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ನಮಗೆ ಇದು ಅವರು ಇವರು ಅಂತ ಇಲ್ಲ, ಎಲ್ಲರೂ ನಾವು ಒಟ್ಟುಗೂಡಿ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿದಿರ್ಬೋದು ಆಗಿರ್ಬೋದು, ಸ್ನೇಹಿತರಿರ್ಬೋದು, ಸ್ನೇಹಿತರ ಬಳಗಂದ ಇರ್ಬೋದು. ಈಗ ನಮ್ಮ ಶನೇಶ್ವರ ಯುವಕರ ಸಂಘ ಇದೆ, ಎಲ್ಲ ಒಟ್ಟಾಗಿ ನಾವು ಎಲ್ಲ ಕೈ ಜೋಡಿಸಿ ಯಾರಿಗೂ ಭೇದ ಭಾವ ಇಲ್ಲದಾಗೆ ನಾವು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಜನಕ್ಕೆ ನಾವೀಗ ಒಂದು 5,000 ಜನಕ್ಕೆ ಒಂದು ಮಾಡ್ಬೇಕಂತ ಮಾಡಿದ್ದೀವಿ. ಹಿಂದಿನ ದಿನ ನಾವು 1,000 ಜನಕ್ಕೆ ನಾವು ಒಂದು ಪ್ರಸಾದ ಕೊಟ್ಟಿದ್ದೀವಿ. ಚಿತ್ರಾನ್ನ 1 ಕ್ವಿಂಟಾಲ್ ಅಷ್ಟು
ಮಾಡಿದ್ದು. ನಾವು ಯಾರಿಗೂ ತೊಂದರೆ ಆಗಬಾರ್ದು, ನಾವೀಗ ಭದ್ರಾವತಿಗೆ ಬಂದಿದ್ದೀವಿ, ನಮ್ಮಲ್ಲಿ ಏನು ಊಟಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಆ ರೀತಿಯಲ್ಲಿ ನಾವು ಎಲ್ಲರಿಗೂ ಒಂದು ಪ್ರಸಾದ ಕೊಡಬೇಕಂತ ಹೇಳಿ ನಮ್ಮ ಸ್ನೇಹಿತರ ಬಳಗ ವತಿಯಿಂದ ಶನೇಶ್ವರ ಯುವಕರ ಸಂಘದಿಂದ ಹಿಡಿದು ನಾವೆಲ್ಲರೂ ಅಣ್ಣ ತಮ್ಮ ಆಗಿರ್ಬೋದು, ಸಣ್ಣ ಪಾಪ ಬಂದಿದೆ ನೋಡಿ, ಎಲ್ಲರೂ ಯಾರಿಗೂ ತೊಂದರೆ ಆಗಲ್ದಾಗೆ ನಾವು ಎಲ್ಲರಿಗೂ ಚೆನ್ನಾಗಿ ನೋಡಿಕೊಂಡು ಈ ದೇವರ ಇದು ಮಾಡಬೇಕಂತ ಏರ್ಪಡಿಸಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.